ಯಾಕೆಂದ್ರೆ ಥಿಯೇಟರ್ಗಳಿಗೆ ಜನ ಬರ್ತಿಲ್ಲ ಪರಿಸ್ಥಿತಿ ಆಗಿರ್ಬೋದು. ಸೊ ಸಿನಿಮಾ ತಂಡಗಳಿರುವಂತಹ ಸವಾಲುಗಳಾಗಿದೆ. ಕೆಲವು ದೊಡ್ಡ ದೊಡ್ಡ ಸ್ಟಾರ್ಗಳ ಸಿನಿಮಾಗಳಿಗೆ ಮಾತ್ರ ಥಿಯೇಟರ್ ಜನ ಬರೋದು ಬದಲಾಗಿದೆ. ಈಗ ಕಾಲಘಟ್ಟ 10 ವರ್ಷ ಮುಂಚೆ ಹೇಗಿತ್ತು ಈಗಾಗಿಲ್ಲ. ನೀವುಗಳೇ ನೋಡೋ ರೀತಿ ಇವತ್ತಿನ ಮೀಡಿಯಾನೇ ಬೇರೆ ಆಗಿದೆ. ಇವತ್ತಿನ ಸಾಮಾನ್ಯ ಜನರದ್ದು ನಾಡಿ ಮಿಡಿತನೇ ಬೇರೆ ಆಗಿದೆ. ಅದು ಅಪ್ಡೇಟ್ ಆಗಿದೆ. ಎಸ್, ನಾವು ಅಪ್ಡೇಟ್ ಆಗಿದ್ದೀವಿ. ಥಿಯೇಟರ್ ಜನ ಕರಿತೀವಿ, ಥಿಯೇಟರ್ ಬಂದು ನೋಡಲೇಬೇಕು, ನೋಡ್ತೀವಿ. ಸಾಕು ಪ್ರಶ್ನೆ ಅನ್ಸುತ್ತಲ್ವ? ಥ್ಯಾಂಕ್ ಯು ವೆರಿ ಮಚ್. ಸಿನಿಮಾ ಕಂಪ್ಲೀಟ್ ಆಗುತ್ತೆ. ಅಕ್ಟೋಬರ್ ತಿಂಗಳಲ್ಲಿ ನಾವು ತೆರೆಗೆ ಬರಬೇಕು ಅಂತ ಆಸೆ ಇಟ್ಕೊಂಡಿದ್ದೀವಿ. ಆ ನಿಟ್ಟಲ್ಲಿ ಸಾಕ್ತೇವೆ. 100% ಯಾರ ನಿರೀಕ್ಷೆಯನ್ನು ಹುಸಿಗೊಳಿಸಿದೆ. ಅವತ್ತಿನ ಕಾಲಕ್ಕೆ ಆ ಸಂಜುನಲ್ಲಿ ಯಾವ್ಯಾವ ವಿಷಯಗಳಿದ್ವು ಅದಕ್ಕಿಂತ ಹೆಚ್ಚಿನದಾಗಿ ಇವತ್ತಿಗೆ ಅಪ್ಡೇಟ್ ಆಗಿರೋ ಒಂದು ವರ್ಷನ್ ಇದೆ. ಮ್ಯೂಸಿಕದ್ದು ಶ್ರೀಧರ್ ಅವರು ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಕವಿರಾಜ್ ಅವರ ಬರವಣಿಗೆ ಬಗ್ಗೆ ನಾವೇನು ಹೇಳೋವಾಗಿಲ್ಲ, ನಿಮಗೆ ಗೊತ್ತು. ತುಂಬ ಸುಂದರವಾದ 5 ಹಾಡುಗಳು, 4 ಪ್ರೇಮ ಗೀತೆಗಳು, ಒಂದು ಸ್ವಲ್ಪ ಗಟ್ಟಿಯಾಗಿರೋ ಸಾಂಗ್ ಮಾಡಿದ್ದೀವಿ. ಅಕ್ಟೋಬರ್ ತಿಂಗಳಲ್ಲಿ ತೆರೆ ಬಂದಿದೆ.